ಸಲೀಂ ಅಹ್ಮದರ ಏನು ಹೆಜ್ಜೆ ಗುರುತಿದೆ ಅಲ್ಲ ಸರ್, ಒಮ್ಮೆ ಹಿಂಗೆ ತಿರುಗಿ ನೋಡಿದಾಗ ಅಲ್ಲಿಂದ ಕಾಣಿಸುವುದು ಕಾಂಗ್ರೆಸ್ ಅವ್ರಿಗೆ ಅನ್ಯಾಯನೇ ಮಾಡಿದೆ. ಕಾಂಗ್ರೆಸ್ ಇಲ್ಲಿವರೆಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಯಾವ ಸಚಿವ ಸ್ಥಾನ? ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಪಕ್ಷ ಅನ್ಯಾಯ ಅಧಿಕಾರಕ್ಕೆ ಬಂದಾಗಲೆಲ್ಲ ಸಲೀಂ ಅವರನ್ನು ಕಡೆಗಣನೆ ಮಾಡಿದ್ದು. ಇವತ್ತವರು ಸಾದಿಕ್ ಪೈಲ್ವಾನ್ರ ವಿಷಯದಲ್ಲಿ ಅವ್ರನ್ನೇ ಮುಂದೆ ಬಿಡ್ತು. ಒಬ್ಬ ಅನ್ಯಾಯದ ನಾಯಕ ಇನ್ನೊಬ್ಬನ್ನು ಸಮಾಧಾನ ಪಡಿಸಿದ್ರು. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ. ನಾವು ಇವತ್ತೇನಾದ್ರು ಕಾಂಗ್ರೆಸ್ ಸಲೀಂ ಅಹಮದ್ ಅಂತ ಎದುರಿಸ್ಕೊಂಡ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಯಾರು ಇರಲಿ ಇರದೇ ಇರಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ. ನಮ್ಮನ್ನೇ ನೋಡಿ ಯಾರು ಓಟ್ ಹಾಕಲ್ಲ. ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನ, ಕಾಂಗ್ರೆಸ್ನ ವಿಚಾರಧಾರೆಗಳನ್ನ, ಅದಕ್ಕೇನೆ ಓಟ್ ಹಾಕೋ ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಯಾರಿಗೂ ಅಲ್ಲ, ನಮ್ಮನ್ನು ನೋಡಿ ಅಲ್ಲ, ನಮ್ಮಂಥವ್ರು ಜಮೀರ್ ಅಂತವ್ರು ಲಕ್ಷಾಂತರ ಮುಖಂಡರುಗಳನ್ನ ಕಾಂಗ್ರೆಸ್ ತಯಾರು ಮಾಡಿದೆ. ಯಾರು ಬರಲಿ ಯಾರು ಬರದೇ ಇರಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ವ್ಯಕ್ತಿ ವಿಶೇಷ ಪಕ್ಷ ಅಲ್ಲ ಇದು. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ ಓಟ್ ಹಾಕ್ತಾರೆ. ಇವತ್ತೇನಾದರೂ ಕೋಮುವಾದಿ ಶಕ್ತಿಗಳನ್ನು ತಡೆದ ಶಕ್ತಿ ಯಾರಿಗಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಇವತ್ತು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಏನು ಕೊಟ್ಟಿಲ್ಲ ಹೇಳಿ? ಇವತ್ತು ಸ್ಪೀಕರ್ ಮಾಡಿದ್ದಾರೆ, ಯಾವತ್ತೂ ಕೂಡ ಸ್ಪೀಕರ್ ಮಾಡಿರಲಿಲ್ಲ. ಖಾದರ್ ಸ್ಪೀಕರ್ ಮಾಡಿದ್ದಾರೆ. 9ನೇ ತಾರೀಕು ಬೆತ್ತಲೆ ಮಾಡೋಂಥ ಕೆಲಸ ನಮ್ಮ ಮುಂದಿನಗಳನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಸಾಧನೆ, ಬಿಜೆಪಿಯ ವೈಫಲ್ಯಗಳು, ನಮ್ಮ ಗ್ಯಾರಂಟಿಗಳು ಈ ಚುನಾವಣೆ ಶ್ರೀರಕ್ಷೆ ಆಗಲಿದೆ. ಸಮರ್ಥ ಅತ್ಯಂತ ಹೆಚ್ಚಿನ ಮತಗಳನ್ನು ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ನಂತರ ಇಂದಿರಾ ಗಾಂಧಿ ಬಲಿದಾನ ಇರ್ಬೋದು, ರಾಜೀವ್ ಗಾಂಧಿಯವರ ಬಲಿದಾನ ಇರ್ಬೋದು, ಅದರ ಮೂಲಕ ದೇಶಕ್ಕೆ ತ್ಯಾಗ ಮಾಡಿದಂತಹ ದೊಡ್ಡ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಇತಿಹಾಸ ಇರುವಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಸಿದ್ಧಾಂತಗಳ ಇರುವಂತಹ ಪಕ್ಷ ಯಾವುದೋ ಇದ್ದು ಕಾಂಗ್ರೆಸ್ ಪಕ್ಷ. ಅಧಿಕಾರ ಬರಲಿ ಅಧಿಕಾರ ಬರದೇ ಇರಲಿ ಯಾವತ್ತೂ ತನ್ನ ವಿಚಾರಧಾರೆಗಳನ್ನು ಬದಲಾವಣೆ ಮಾಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾವ ಪಕ್ಷ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಯಾವ ಪಕ್ಷ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಟ್ಟಿದೆ, ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ಅಲ್ಪಸಂಖ್ಯಾತರ ರಕ್ಷಣೆ ಕೊಡ್ಕೊಂಡು ಬರ್ತಾ ಇದೆ, ಕೆಲವರು ಅದರ ವಿರುದ್ಧ ಹೇಳ್ತಾರಲ್ಲ, ಅದೇ ನಮಗೆ ನೋವಾಗ್ತಾ ಇದೆ. ಮೊದಲೇ ಬಾರಿ 3 ಸಭೆ ಮಾಡಿದ್ದಾರೆ. ನಮ್ದೆಲ್ಲ ಕರ್ಸ್ಬಿಟ್ಟು ನಮ್ಮ ಸಮ್ಮುಖದಲ್ಲಿ ತೀರ್ಮಾನ ಆಗಿ ನಮಗೆಲ್ಲ ಗೌರವ ಕೊಟ್ಟು ನಮಗೆ ಹೇಳಿಬಿಟ್ಟು ನಮಗೆ ಒಪ್ಪಿಸ್ಕೊಂಡು ಟಿಕೆಟ್ ಕೊಟ್ಟಿದ್ದು ಹೊರತು ನಮಗೆ ಹೇಳಿ ಟಿಕೆಟ್ ಕೊಟ್ಟಲ್ಲ. ನಮ್ಮ ಸರ್ಕಾರದ ಸಾಧನೆ 5 ಗ್ಯಾರಂಟಿಗಳು ಈ ಚುನಾವಣೆಗೆ ಸಾಕಷ್ಟು ಶಕ್ತಿ ಕೊಡುವಂಥ ಕೆಲಸ. ಈ ಚುನಾವಣೆ ಗೆಲುವು ಈ ಕಾರ್ಯಕ್ರಮ ಶ್ರೀರಕ್ಷೆ ಆಗಲಿದೆ ಅಂತ ಹೇಳಲು ಬಯಸ್ತಾ ಇದ್ದೇನೆ.